ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ. 114 ವರ್ಷದ ಸಾಲು ಮರದ ತಿಮ್ಮಕ್ಕ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಬಹಳ ದಿನಗಳಿಂದ ಹಾಸ್ಪಿಟಲೈಸ್ ಆಗಿದ್ರು. ಇತ್ತೀಚೆಗೆ ಯಾವ ಕಾರ್ಯಕ್ರಮಗಳಿಗೂ ಕೂಡ ಹೋಗ್ತಾ ಇರಲಿಲ್ಲ. ಆದರೆ ಅವರ ಕೊಡುಗೆ ಇದೆಯಲ್ಲ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ, ಅದನ್ನ ಪದಗಳಲ್ಲಿ ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. 114 ವರ್ಷ ನಿಜವಾಗ್ಲೂ ಒಂದು ಪವಾಡನೇ. ಕರ್ನಾಟಕದ ಇತಿಹಾಸ ಪುಟಗಳಲ್ಲಿ, ದೇಶದ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದಂತೆ ಉಳಿಯುವಂತ ಹೆಸರು ಸಾಲು ಮರದ ತಿಮ್ಮಕ್ಕ. ಬೆಂಗಳೂರಿನ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಐ ಥಿಂಕ್ ಇಂಥವರ ಜೀವನ ಚರಿತ್ರೆಯನ್ನ ಮಕ್ಕಳಿಗೆ ಪಠ್ಯಪುಸ್ತಕಗಳಲ್ಲಿ ಕೊಡಬೇಕು ಇದೆ, ಬಟ್ ಅದನ್ನ ಬಹಳ ವಿಸ್ತಾರವಾಗಿ ಕೊಡಬೇಕು. ಮಾಡಿದ್ರು, ಯಾವ ರೀತಿ ಮಾಡಿದ್ರು, ಸಣ್ಣ ಪುಟ್ಟದ ಅವ್ರ ಎಕ್ಸಾಂಪಲ್ಸು. ಈ ಟೂರ್ಗೆ ನಾವು ಕರ್ಕೊಂಡು ಹೋಗ್ತೀವಲ್ಲ ಮಕ್ಕಳನ್ನ, ಆ ತಾಯಿ ಮಾಡಿರ್ತಕ್ಕಂತಹ ಕಲ್ಪವೃಕ್ಷದ ತೋಟ ಏನಿದೆ, ಆ ತೋಟಕ್ಕೆ ನಾವು ಕರ್ಕೊಂಡು ಹೋಗ್ಬಿಟ್ರೆ ಆಗ ತುಂಬ ಜನಕ್ಕೆ ಎಕ್ಸಾಂಪಲ್ ಆಗುತ್ತೆ. ಏನಾಗಿದೆ, ನಾವು ಸುಮ್ಮನೆ ಅಲ್ಲ, ನಾವು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತೀವಿ, ಅಂದರೆ ಲಾಲ್ಬಾಗ್ ಕರ್ಕೊಂಡು ಹೋಗ್ತೀವಿ, ಎಲ್ಲ ಸತ್ಯನೇ. ಆದರೆ ಆ ತಾಯಿ ಮಾಡಿರ್ತಕ್ಕಂತಹ ಕಲ್ಪವೃಕ್ಷ ತೋಟಕ್ಕೆ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ. ಆವಾಗ ತುಂಬ ಜನಕ್ಕೆ ಅನುಭವ ಆಗಿ ಸ್ವಲ್ಪ ಇನ್ಸ್ಪಿರೇಷನ್ ಆಗುತ್ತೆ. ವಿಶೇಷ ಪ್ರತಿನಿಧಿ ಅರುಣ್ ನ್ಯೂಸ್ ಡೆಸ್ಕ್ ಇಂದ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅರುಣ್, ಸಾಲು ಮರದ ತಿಮ್ಮಕ್ಕ ಹೆಸರು ಕೇಳಿದ್ರೇನೆ ಫಸ್ಟ್ ನೆನಪಿಗೆ ಬರೋದು ಅವರ ನಗುಮುಖ ಯಾವಾಗ್ಲೂ, ಮತ್ತು ಅವರ ನೆಟ್ಟಿರುವಂತಹ ಮರಗಳು, ಅವ್ರಿಗಿದ್ದಂತಹ ಪರಿಸರ ಪ್ರೇಮ, ಕಾಳಜಿ. ಇವತ್ತು ಈ ದೇಶ, ಈ ರಾಜ್ಯ ಅವರನ್ನ ಕಳ್ಕೊಂಡಿದೆ. ಏನ್ ಹೇಳ್ತೀರಿ ಅರುಣ್? ಹೇಳ್ತದೆ, ಸಾಲು ಮರದ ತಿಮ್ಮಕ್ಕ ರಾಮನಗರ ಜಿಲ್ಲೆಯಲ್ಲಿ ಜನಿಸಿದ್ರು ಕೂಡ ಅವರು ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ಭಾರತಕ್ಕೆ ಪ್ರಸಿದ್ಧರಾಗಿದ್ರು. ಯಾಕೆಂತಂದ್ರೆ ಪ್ರತಿಯೊಂದು ಮನೆಗೊಂದು ಮಗು, ಮನೆಗೊಂದು ಮರ ಇರುವಂತ ಕಾನ್ಸೆಪ್ಟ್ ಅನ್ನ ಈ ಸಾಲು ಮರದ ತಿಮ್ಮಕ್ಕರು ಹುಟ್ಟಾಕಿದ್ರು. ಇದೇ ಕಾರಣಕ್ಕಾಗಿ ಅವರು ಏನು ಸುಮಾರು 4.5 ಕಿಲೋಮೀಟರ್ನಷ್ಟು ದೂರ 385 ಆಲದ ಮರಗಳನ್ನ ನೆಟ್ಟಿದ್ರು. ಹೀಗಾಗಿ ಇಡೀ ಸರ್ಕಾರ ಅವರನ್ನ ಗುರುತಿಸಿತ್ತು, ಇಡೀ ಸಮಾಜ ಅವರನ್ನ ಗುರುತಿಸಿದ್ದು. ಇದೇ ಕಾರಣಕ್ಕಾಗಿ 2019ರಲ್ಲಿ ಏನ್ ಸಾಲು ಮರದ ತಿಮ್ಮಕ್ಕರನ್ನ ಇಡೀ ಕೇಂದ್ರ ಸರ್ಕಾರ ಗುರುತಿಸಿ ಪದ್ಮಶ್ರೀ ಗೌರವ ಪ್ರಶಸ್ತಿಯನ್ನು ಕೂಡ ನೀಡಿದ್ರು. ಇವ್ರಿಗೆ ವಯೋಸಹಜವಾಗಿ ಏನು 100ರ ಶತಾಯುಷು ಕೂಡ ಆಗಿದ್ರು. 114 ವರ್ಷಗಳಾಗಿದ್ದರಿಂದ ಸುಮಾರು 2-3 ವರ್ಷಗಳಿಂದಲೂ ಕೂಡ ಸಾಕಷ್ಟು ಅಸ್ವಸ್ಥರಾಗಿದ್ರು. ಆಗಾಗ ಆಸ್ಪತ್ರೆಗೆ ಕೂಡ ಹೋಗ್ತಾ ಇದ್ರು. ಆದ್ರೆ ಅವರು ಸಮಾಜದ ಬಗ್ಗೆ ಎಷ್ಟೊಂದು ಕಾಳಜಿ ಇತ್ತಂದ್ರೆ ಅವರು ಸಾಂಸಾರಿಕ ಜೀವನ ಕೂಡ ಹೋಗ್ತಿಲ್ಲ. ಯಾಕಂತಂದ್ರೆ ಅವರು ಇಡೀ ತಮ್ಮ ಜೀವನವನ್ನೇ ಏನು ಪರಿಸರಕ್ಕಾಗಿ ಮುಡುಪಾಗಿಟ್ಟು ತಮ್ಮ ಮಕ್ಕಳನ್ನು ಕೂಡ ಹಿಡಿದೆ, ಒಬ್ಬ ದತ್ತುಪುತ್ರರನ್ನ ಇಟ್ಕೊಂಡು ಪ್ರತಿನಿತ್ಯ ಅವರು ಉಸಿರಿರೋರು ಕೂಡ ನಾನು ಒಂದು ಪ್ರತಿದಿನ ಕೂಡ ಒಂದೊಂದು ಸಸಿಯನ್ನ ನೆಡ್ತೇನೆ ಅಂತ ಹೇಳ್ಬಿಟ್ಟು ಅತ್ಯಂತ ಒಂದು ಪ್ರತಿಜ್ಞೆಯನ್ನ ತೆಗೆದುಕೊಂಡು ಪ್ರತಿ ಕಡೆನೂ ಕೂಡ ಮರ ಗಿಡಗಳನ್ನ ಬೆಳೆಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಕೂಡ ಸರ್ಕಾರ ಕೂಡ ಅಷ್ಟೇ, ಅವರು ಯಾವುದೇ ರೀತಿಯಂತ ಪರಿಸರದ ಕಾಳಜಿ ಕಾರ್ಯಕ್ರಮ ಇದ್ರು ಕೂಡ ಸಾಲು ಮರದ ತಿಮ್ಮಕ್ಕರನ್ನ ಕರೆಸಿ ಸನ್ಮಾನಿಸಿ ಅವರ ಮುಖಾಂತರ ಕೂಡ ಕೊಡ್ತಾ ಇದ್ರು. ಇವರು ಸಾಲು ಮರದ ತಿಮ್ಮಕ್ಕ ಪರಿಸರದ ಕಾಳಜಿ ಜೊತೆ ಶಿಕ್ಷಣ, ಗೌರವಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇವರನ್ನ ಗುರುತಿಸಿ ಸಾಕಷ್ಟು ಕಾರ್ಯಕ್ರಮವನ್ನು ಕೂಡ ಮಾಡಿದ್ರು. ಎಲ್ಲೇ ಕಾರ್ಯಕ್ರಮ ಇದ್ರು ಕೂಡ ಅವರು ನೇರವಾಗಿ ಸ್ವಂತ ಖರ್ಚಿನಿಂದ ಹೋಗಿ ಆ ಒಂದು ಗಿಡವನ್ನ ನೆಟ್ಟು ಆ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಪ್ರತಿಯೊಬ್ಬರು ಕೂಡ ಮಾರ್ಗದರ್ಶಿಯಾಗುವಂತೆ, ಪ್ರತಿಯೊಬ್ಬರು ಕೂಡ ಯುವಕರನ್ನು ಕೂಡ ಪ್ರೋತ್ಸಾಹವಂತೆ ಆ ಪರಿಸರದ ಬಗ್ಗೆ ಒಂದಷ್ಟು ಜಾಗೃತಿ ಅಭಿಯಾನವನ್ನ ಮೂಡಿಸುವಂತ ಕೆಲಸವನ್ನ ಸಾಲು ಮರದ ತಿಮ್ಮಕ್ಕನವರು ಮಾಡಿದ್ರೆ. ಇವತ್ತು ಎಲ್ಲ ಒಂದ್ ಕಡೆ ಎಲ್ಲರೂ ಕೂಡ ಬಿಹಾರದ ಚುನಾವಣಾ ಫಲಿತಾಂಶ ಕಡೆ ಇತ್ತು. ಆದ್ರೆ ಈಗ ಪ್ರತಿಯೊಬ್ಬರು ಕೂಡ ಸಾಲು ಮರದ ತಿಮ್ಮಕ್ಕನನ್ನ, ಸಂವಿಧಾನಪನ್ನ ಇವತ್ತೆಲ್ಲರೂ ಕೂಡ ಮರೆಯುವಂತ ದಿನ. ಯಾಕಂತಂದ್ರೆ ಯಾಕೆ ಈಗ ಬೆಂಗಳೂರಿನ ಸದಾಶಿವನಗರದಲ್ಲಿ ಜಯನಗರದಲ್ಲಿ ಇದ್ದು ಈಗ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಸಾಕಷ್ಟು ಜನ ಕನ್ಯಾರ್ಥಿಗರು ಕೂಡ ಅವ್ರ ಮನೆ ಕಡೆ ಹೋಗ್ತಿದ್ದಾರೆ. ಯಾಕಂತಂದ್ರೆ ಅಷ್ಟೊಂದು ಮುಗ್ಧತೆ ಉಳ್ಳಂತವ್ರು ಸದಾ ಕೂಡ ಯಾರೇ ಕರೆದು ಕೂಡ ನಗುಮುಖದಿಂದ ಮಾತಾಡ್ತಾ ಇದ್ರು. ನನಗೆ ವಯಸ್ಸಾಗಿದೆ, ನನ್ಗೆ ಬರೋದಕ್ಕೆ ಆಗೋದಿಲ್ಲ ಅಂತ ಯಾವುದೇ ರೀತಿಯಂತ ಕಾರಣವನ್ನು ಕೂಡ ಹೇಳಿದೆ. ಪರಿಸರದ ಕಾಳಜಿ ಸಾಕು. ಆ ತಾಯಿ ಎಷ್ಟೇ ಅನಾರೋಗ್ಯ ಇದ್ರು ಕೂಡ ಅವ್ರ ಸ್ವಂತ ಖರ್ಚಿಂದ ಕಾರ್ಯಕ್ರಮಕ್ಕೆ ಹೋಗಿ ಸಸಿ ನೆಟ್ಟು ಗಿಡಕ್ಕೆ ನೀರಾಕಿ ಬರ್ತಿರುವಂತ ಒಂದು ಗುಣವಂತೆ ಆಗಿದ್ರು. ಈ ಕಾರಣದಿಂದಾಗಿ ಇಡೀ ಸಮಾಜ ಎಲ್ಲ ಒಂದ್ ಕಡೆ ದುಃಖದಲ್ಲಿ ಕೂಡಿದಂತ ದಿನ ಅಂತ ಕೂಡ ಹೇಳ್ಬೋದು. ಸಿಂಧೂರ, ಓಕೆ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಅಫ್ಕೋರ್ಸ್ ತುಂಬಲಾರದಂತಹ ನಷ್ಟ ಡೆಫಿನೆಟ್ಲಿ.
ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಸಾಲದು. ಪ್ರತಿಯೊಂದು ಪೀಳಿಗೆ, ಮುಂದಿನ ಪೀಳಿಗೆ, ಇವಾಗಿರುವಂಥ ಜನ್ರೇಷನ್ ಏನಿದೆ, ಪ್ರತಿಯೊಬ್ಬರು ನಾವು ಅವರನ್ನ ಆ ಪರಿಸರ ಪ್ರೇಮದ ವಿಚಾರದಲ್ಲಿ ಆಗ್ಬೋದು ಅಥವಾ ಯಾರೇ ಸಿಕ್ಕಿದ್ರು ಅವರನ್ನ ನಗುಮುಖದೊಂದಿಗೆ ಮಾತನಾಡಿಸುವಂಥ ವಿಚಾರದಲ್ಲಿ ಆಗಿರ್ಬೋದು. ಸಾಲು ಮರದ ತಿಮ್ಮಕ್ಕ ಅವರಿಗೆ ಅವರೇ ಸಾಟಿ. ಸುಮಾರು 8,000ಕ್ಕೂ ಹೆಚ್ಚು ಗಿಡಗಳನ್ನು ತಿಮ್ಮಕ್ಕ ಅವ್ರು ನೆಟ್ಟಿದ್ರು. ಎಷ್ಟು ಮರಗಳನ್ನು ಕಡ್ದು ಹಾಕ್ಬಿಡ್ತೀವಿ, ಮನೆ ಮುಂದೆ ಕಾರ್ ಪಾರ್ಕಿಂಗ್ ಮಾಡಕ್ಕೆ ಜಾಗ ಇಲ್ಲ ಅಂತಂದ್ರೆ ಒಂದು ಗಿಡ ಬೆಳೆಸಲ್ಲ ನಾವಿವತ್ತು. ಎಲ್ಲ ಕಾಂಕ್ರೀಟ್ ಕಾಡುಗಳನ್ನು ಮಾಡಿಬಿಟ್ಟಿದ್ದೀವಿ. ಪದ್ಮಶ್ರೀ ಪುರಸ್ಕೃತೆ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ 114 ವರ್ಷ ನಿಧನರಾಗಿದ್ದಾರೆ. ಆ ಪ್ರಶಸ್ತಿಯನ್ನ ಸ್ವೀಕರಿಸುವಂಥ ಸಂದರ್ಭದಲ್ಲೂ ಎಷ್ಟು ಡೌನ್ ಟು ಅರ್ತ್ ಸ್ವಭಾವವಿತ್ತು ಅವರಿಗೆ. ನಿಜಕ್ಕೂ ಮೈಯೆಲ್ಲ ಒಂಥರ ರೋಮಾಂಚನ ಆಗುತ್ತೆ. ಏನಪ್ಪ ಇಂಥ ಜೀವಗಳನ್ನ ಕರ್ನಾಟಕ ಕಂಡಿತಲ್ಲ, ಬಹಳ ಹೆಮ್ಮೆಯ ವಿಚಾರ.